ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಸಮರ ಭುಗಿಲೆದ್ದಿದೆ. ಮಾರ್ಚ್ 22ನೇ ತಾರೀಕಿಗೆ ಚಿತ್ರದುರ್ಗದಿಂದ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ. ಮಾರ್ಚ್ 27ಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನಿಸ್ತಾರೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು SCಗೆ 17%, STಗೆ 7% ಮೀಸಲಾತಿಗಾಗಿ ಹೋರಾಟಕ್ಕೆ ಮುಂದಾಗಿರೋದು. ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ. ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೀವಿ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ST ಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರೆ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಸಮರ ಭುಗಿಲೆದ್ದಿದೆ. ಮಾರ್ಚ್ 22ನೇ ತಾರೀಕಿಗೆ ಚಿತ್ರದುರ್ಗದಿಂದ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ. ಮಾರ್ಚ್ 27ಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನಿಸ್ತಾರೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು SCಗೆ 17%, STಗೆ 7% ಮೀಸಲಾತಿಗಾಗಿ ಹೋರಾಟಕ್ಕೆ ಮುಂದಾಗಿರೋದು. ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ. ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೀವಿ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ST ಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರೆ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಸಮರ ಭುಗಿಲೆದ್ದಿದೆ. ಮಾರ್ಚ್ 22ನೇ ತಾರೀಕಿಗೆ ಚಿತ್ರದುರ್ಗದಿಂದ ಬಿಜೆಪಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ. ಮಾರ್ಚ್ 27ಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನಿಸ್ತಾರೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು SCಗೆ 17%, STಗೆ 7% ಮೀಸಲಾತಿಗಾಗಿ ಹೋರಾಟಕ್ಕೆ ಮುಂದಾಗಿರೋದು. ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ. ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ.
ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೀವಿ ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ ಎಸ್ ಸಿ ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಸಮರ ಭುಗಿಲೆದ್ದಿದೆ. ಮಾರ್ಚ್ 22ನೇ ತಾರೀಕಿಗೆ ಚಿತ್ರದುರ್ಗದಿಂದ ಬಿಜೆಪಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ಮಾಡ್ತಾರೆ. ಮಾರ್ಚ್ 27ಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನಿಸ್ತಾರೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು SCಗೆ 17%, STಗೆ 7% ಮೀಸಲಾತಿಗಾಗಿ ಹೋರಾಟಕ್ಕೆ ಮುಂದಾಗಿರೋದು. ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ. ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೀವಿ ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಮೀಸಲಾತಿ ಸಮರ ಭುಗಿಲೆದ್ದಿದೆ. ಮಾರ್ಚ್ 22ನೇ ತಾರೀಕಿಗೆ ಚಿತ್ರದುರ್ಗದಿಂದ ಬಿಜೆಪಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ಮಾಡ್ತಾರೆ. ಮಾರ್ಚ್ 27ಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಗೆ ಯತ್ನಿಸ್ತಾರೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿಯ SC ST ಜನಾಂದೋಲನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು SCಗೆ 17%, STಗೆ 7% ಮೀಸಲಾತಿಗಾಗಿ ಹೋರಾಟಕ್ಕೆ ಮುಂದಾಗಿರೋದು. ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ. ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೀವಿ ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು